ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ದುರ್ಗಾ 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 ಏನಾಯ್ತು ಮಣಿ? ಯಾಕೆ ಇಷ್ಟೊಂದು ಗಾಬರಿಯಲ್ಲಿದ್ಯಾ? ಪುಟ್ ಮೇಡಮ್ ಮನೆ ಬಿಟ್ಟು ಹೊರಟೋಗಿದ್ದಾಳೆ ಕಣೆ. ಏನು ಏನ್ ಹೇಳ್ತಿದ್ಯಾ ನೀನು? ಪುಟ್ ಮೇಡಮ್ ಏನಾಯ್ತು? ಯಾಕೆ? ನೀನ್ ಬೇಗ ಬಾ ದುರ್ಗಾ. ಹಾ ಬಂದ. ಪುಟ್ ಮೇಡಮ್ ಎಲ್ಲರಿಗೂ ನನ್ ಬೇಡ, ಯಾರಿಗೂ ನನ್ ಕಂಡ್ರೆ ಇಷ್ಟ ಇಲ್ಲ. ಸ್ವಲ್ಪ ದಿನಕ್ಕೆ ದುರ್ಗಾನು ಮಾಯುತ್ತೇವ್ರ ಬ್ಯಾಡ್ ಆಗೋಗ್ತಾಳೆ, ನನ್ನ ಹೇಟ್ ಮಾಡ್ತಾಳೆ. ಅದಕ್ಕೆ ನಾನು ಮನೇಲಿ ಇರಲ್ಲ, ಎಲ್ಲಾದ್ರೂ ದೂರ ದೂರ ಹೋಗ್ಬಿಡ್ತೀನಿ. ನಾನು ಇಲ್ಲೇ ಇದ್ರೆ ನಮ್ಮ ಮನೆಯವರು ನನ್ನ ಹುಡುಕ್ತಾರೆ. ನಾನು ಬೇರೆ ಯಾವ್ದಾದ್ರು ಬಸ್ಸಿಗೆ ಹತ್ತಿದ್ರೆ ದೂರ ಬೇರೆ ದೂರ ಊರಿಗೆ ಹೋಗ್ಬಿಡ್ಬೋದು. ಪುಟ್ ಮೇಡಮ್ ಮನೆಯಿಂದ ಹೋಗಿರೋ ವಿಷಯನ ಬಾಸಿಗೆ ಹೇಳ. ಬೇಡ ಬೇಡ, ಇದನ್ನೆಲ್ಲ ಅವ್ರಿಗೆ ವಿವರಿಸ್ತಾ ಕೂರೋಷ್ಟು ಸಮಯ ಇಲ್ಲ. ಸುಮ್ಮನೆ ಅವ್ರಿಗೆ ಯಾಕೆ ಟೆನ್ಷನ್ನು? ನಾನೇ ಹೋಗಿ ಪುಟ್ ಮೇಡಮ್ನ ಹುಡ್ಕೊಂಡ್ ಬಂದ್ಬಿಡ್ತೀನಿ. ಇನ್ನೂ ತಡ ಹತ್ರ ಅವಳು ಇನ್ನೊಂದು ಎಷ್ಟು ದೂರ ಹೋಗ್ಬಿಡ್ತಾಳೋ ಏನೋ. ಮಣಿ, ಪುಟ್ ಮೇಡಮ್ ಯಾವ ಕಡೆ ಹೋದ್ಲು ಅಂತ ನೀನ್ ನೋಡಿದ್ಯಾ? ಇಲ್ಲ ದುರ್ಗಾ, ಮೊದಲು ನಿಂಗೆ ಹೇಳೋಕೆ ಅಂತಾನೆ ಬಂದೆ. ಸರಿ, ನೀನೊಂದು ಕೆಲಸ ಮಾಡು, ನೀನ್ ಹಾರ್ಕೊಂಡೋಗಿ ಪುಟ್ ಮೇಡಮ್ ಯಾವ ಕಡೆ ಹೋದ್ಲು ಅಂತ ನೋಡು ಒಂದ್ ಸ್ವಲ್ಪ. ಎಲ್ಲಿ ಹೋದೆ ಕಂದ? ಇತ್ತೀಚೆಗಂತೂ ಹಿತ ತುಂಬಾ ಹಠಮಾರಿ ಆಗೋಗಿದ್ದಾಳೆ. ಮನ್ಸಿಗೆ ನೋವು ಆಗಿದೆ ನಿಜ. ಹಾಗಂತ ಯಾರಾದ್ರೂ ಮನೆ ಬಿಟ್ಟು ಹೋಗ್ತಾರಾ? ಎಲ್ಲಿ ಹೋದೆ ಪುಟ್ ಮೇಡಮ್? ಮನೆ ಬಿಟ್ಟು ಹೋಗುವಂತ ಏನಾಗಿದೆ ನಿನಗೆ? ಪುಟ್ ಮೇಡಮ್ ನನ್ ಮೇಲೆ ಕೋಪನ? ನೀನ್ ವಾಪಸ್ ಬರ್ತೀಯ ಅಂದ್ರೆ ನಾನು ಏನ್ ಮಾಡೋಕ್ಕೂ ತಯಾರಿದ್ದೀನಿ. ವಾಪಸ್ ಬಂದ್ಬಿಡು ಪುಟ್ ಮೇಡಮ್. ಪುಟ್ ಮೇಡಮ್, ಪುಟ್ ಮೇಡಮ್, ಪುಟ್ ಮೇಡಮ್. ಪಾಪ ದುರ್ಗಂಗೆ ಜ್ವರ ಕಮ್ಮಿ ಆಗಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಸುಸ್ತಾಗ್ತಿದ್ದಾಳೆ. ಏನ್ ಮಾಡ್ಲಿ? ಇಲ್ಲ, ನಾನು ಪುಟ್ ಮೇಡಮ್ನ ಹುಡುಕ್ಬೇಕು. ಈ ತರ ನಿಧಾನ ಮಾಡಿದ್ರೆ ಅವಳನ್ನ ಹುಡುಕಕ್ಕೆ ತುಂಬಾ ಕಷ್ಟ ಆಗತ್ತೆ. ನಾನು ಅವಳು ಸಿಗೋವರೆಗೂ ನಾನು ಅವಳನ್ನ ಹುಡುಕ್ಬೇಕು. ನಂಗೆ ಎಷ್ಟೇ ಕಷ್ಟ ಆದ್ರೂ ನಾನು ಅವಳನ್ನ ಹುಡುಕ್ತೀನಿ. ಕೆಲವು ದಿನಗಳಿಂದ ನನ್ನಿಂದ ಏನೇನೋ ತಪ್ಪುಗಳಾಗೋಯ್ತು. ಆದ್ರೆ ನಾನ್ ಮಾಡಿದ ಒಂದೇ ಒಂದ್ ಸರಿಯಾದ ಕೆಲಸ ಅಂದ್ರೆ ನನ್ನ ಹಿತಾಪುಟ್ಟಿಗೆ ಸರಿಯಾದ ತಾಯಿನ ಹುಡುಕಿರೋದು. ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಹಿತಂಗೆ ತಾಯಿ ಪ್ರೀತಿ ಕೊಡೋದಕ್ಕೆ ದುರ್ಗನಿಂದ ಮಾತ್ರ ಸಾಧ್ಯ. ಪುಟ್ ಮೇಡಮ್, ತಂಗಿಗೆ ಅಕ್ಕನ ಮಕ್ಳ ಮೇಲೆ ಅಕ್ಕಕ್ಕಿಂತ ಜಾಸ್ತಿ ಪ್ರೀತಿ ಇರತ್ತಂತೆ. ಇನ್ನು ಅಕ್ಕನ ಮಕ್ಕಳಿಗೆ ಚಿಕ್ಕಮ್ಮನ ಮೇಲೆ ಅಮ್ಮನ್ಕಿಂತ ಜಾಸ್ತಿ ಸಲ್ಗೆ ಇರತ್ತಂತೆ. ನಾವಿಬ್ರು ಅಕ್ಕ ತಂಗಿ ಅಂತ ದುರ್ಗಂಗ್ ಗೊತ್ತಿಲ್ಲದೆ ಇದ್ರು ಈ ಮಾತಂತೂ ನಿಜ ದುರ್ಗಾ. ಆದ್ರೆ ಈ ಹಿತ ಎಲ್ಲೋದ್ಲು? ಅದು ಇಷ್ಟ ರಾತ್ರಿನಲ್ಲಿ. ತಾಯಿ, ಹೇಗಾದ್ರೂ ಮಾಡಿ ಹಿತನ ಕಾಪಾಡು. ಅವಳು ಎಲ್ಲಿದ್ದಾಳೆ ಅಂತ ಹುಡ್ಕೋದಕ್ಕೆ ನನಗ್ ಶಕ್ತಿ ಕೊಡು. ಏನಿದು ಚಿನ್ನದ ಬೆಳಕು?
ತಾಳಿ ಕಟ್ಟುವಾಗ ನೀವು ಬೇರೆ ಯಾರಿಗಾದ್ರೂ ಕಟ್ಬೋದಿತ್ತಲ್ವಾ? ನನಗೆ ಯಾಕೆ ತಾಳಿ ಕಟ್ಟಿದ್ರಿ? ಛೇ, ಎಲ್ಲಿಂದ ಬಂದ್ಲು ಈ ದುರ್ಗಾ? ನಾನು ಯಾಕೆ ಇವಳಿಗೆ ತಾಳಿ ಕಟ್ತೆ ಅಂತ ನನ್ನೇ ಪ್ರಶ್ನೆ ಮಾಡ್ತಾಳೆ. ಅಲ್ಲ, ಹೋಗಿ ಹೋಗಿ ನಾನು ಯಾಕೆ ಅವಳಿಗೆ ತಾಳಿ ಕಟ್ಲಿ? ಯಾಕೆ ಕಟ್ಲಿ? ಯಾಕೆ ಕಟ್ತೆ? ಯಾಕೆ ಕಟ್ತೆ? ನಾನವತ್ತು ಮಾಯನ್ ಜೊತೆ ಮದುವೆ ಆಗಲ್ಲ ಅಂತ ಅಮ್ಮನ ಹತ್ರ ಹೇಳೋಣ ಅಂತ ಅವ್ರ ರೂಮ್ಗೆ ಹೋದೆ. ಆಮೇಲೆ ಅಲ್ಲಿ ಏನಾಯ್ತು? ಐ ರಿಯಲಿ ಸಾರಿ. ನನಗೆ ಮಾಯನ್ ಜೊತೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಈ ಮದುವೆನ ಮುರಿದು ಬಿಡೋಣ. ನನಗೆ ಯಾಕೆ ಒಂದು ನೆನಪಿಗೆ ಬರ್ತಾ ಇಲ್ಲ, ಯಾಕೆ ಅರ್ಥ ಆಗ್ತಾ ಇಲ್ಲ? ಈ ದುರ್ಗಾ ಬೇರೆ ನಾನು ಅಂಬಿಕಾ ನೋಡಿದೆ ಅಂತ ಹೇಳ್ತಾ ಇದ್ದಾಳೆ. ಅವಳು ಯಾಕೆ ಹಾಗೆ ಹೇಳ್ತಾ ಇದ್ದಾಳೆ? ಒಂದು ಕ್ಲಾರಿಟಿ ಸಿಗಬೇಕು ಅಂತಂದರೆ ನಮ್ಮನ ಹತ್ರ ಮಾತಾಡಬೇಕು. ಅವಾಗಲೇ ನನಗೆ ಸಮಾಧಾನ ಆಗೋದು. The number you are trying to call is currently not reachable. Please try again later. ಛೇ, ಏನು ಮಾಡಲಿ? ನನ್ನ ತಲೆ ತುಂಬ ಪ್ರಶ್ನೆಗಳೇ ಇದೆ. ನನಗೆ ಇದಕ್ಕೆ ಉತ್ತರ ಬೇಕೇ ಬೇಕು. ಏನು ಮಾಡಲಿ? ಹಲೋ, ಶರತ್ ಹಿಯರ್. ಎಸ್ ನನಗೆ ಒಂದು ಹೆಲ್ಪ್ ಬೇಕಾಗಿತ್ತು. ಥ್ಯಾಂಕ್ ಯು ಸೋ ಮಚ್.